ಇಂದು ರಸ್ತೆ ಮೇಲೆ ನಡೆಯೋ ಎಲ್ಲರ ಕಾಲಲ್ಲೂ ಒಂದೇ ಬ್ರ್ಯಾಂಡ್ ಕ್ರಾಕ್ಸ್. ಬಣ್ಣ ಬಣ್ಣದ ಡಿಸೈನ್ಗಳು, ಹಗುರವಾದ ಶೂಸ್. ಹೌದು, ಇದು ಫ್ಯಾಷನ್ ಜಗತ್ತಿನಲ್ಲಿ ಕ್ರೇಜ್ ಆಗಿರುವ ಕ್ರಾಕ್ಸ್ ಕಂಡ್ರಿ. ಆದರೆ ಈ ಕ್ರಾಕ್ಸ್ ಹುಟ್ಟಿಕೊಂಡ ಕತೆ ಗೊತ್ತಾ ನಿಮ್ಗೆ? ಕ್ರಾಕ್ಸ್ ಚಪ್ಪಲಿ ಮೊದಲ ಬಾರಿಗೆ ಪಬ್ಲಿಕ್ಗೆ 2002ರಲ್ಲಿ ಪರಿಚಯವಾಯಿತು. ಇದನ್ನು ತಯಾರಿಸಿದ್ದು ಜಾರ್ಜ್ ಬೋಡೆಕರ್, ಸ್ಕಾಟ್ ಸೀಮನ್ ಮತ್ತು ಲಿಂಡನ್ ಹಾನ್ಸನ್ ಎಂಬ 3 ಸ್ನೇಹಿತರು. ಇವರ ಉದ್ದೇಶ ಬೋಟ್ ಶೂ ತಯಾರಿಸೋದು. ಅಂದ್ರೆ ಬೋಟ್ನಲ್ಲಿ ಮತ್ತು ನೀರಿನಲ್ಲಿ ಬಳಸಬಹುದಾದ, ಜಾರಿ ಹೋಗದ, ಹಗುರವಾದ ಮತ್ತು ಸುಲಭವಾಗಿ ಒಣಗುವ ಶೂ ತಯಾರಿಸೋದು. ಅದಕ್ಕಾಗಿ ಅವರು ಕ್ರಾಸ್ ಲೈಟ್ ಅಂದ್ರೆ ಒಂದು ಹೊಸ ಪ್ರಕಾರದ ಫೋಮ್ ಅನ್ನ ಕಂಡಿಡಿದ್ರು. ಇದು ಸೂಪರ್ ಲೈಟ್, ವಾಟರ್ ಪ್ರೂಫ್ ಹಾಗೂ ಕಾಲಿಗೆ ಕಂಫರ್ಟ್ ಕೊಡ್ತಾ ಇತ್ತು. ಮೊದಲ ಶೂಸ್ ಎಲ್ಲಿ ಮಾರಾಟ ಮಾಡಿದ್ರು ಗೊತ್ತಾ ನಿಮ್ಗೆ? ಮಯಾಮಿಯಲ್ಲಿ ನಡೆದ ಬೋಟ್ ಶೋನಲ್ಲಿ. ಅಲ್ಲಿ ಕ್ರಾಕ್ಸ್ ನ ಮೊದಲ 200 ಪೇರ್ಗಳು ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾರಾಟ ಆಯಿತು. ಅಂದು ಕ್ರಾಕ್ಸ್ ಎಂಬ ಬ್ರ್ಯಾಂಡ್ ಹುಟ್ಕೊಂತು. ಇಂದು 85 ದೇಶಗಳಲ್ಲಿ 800 ಮಿಲಿಯನ್ಗೂ ಹೆಚ್ಚು ಪೇರ್ಗಳು ಮಾರಾಟ ಆಗಿ ಕಂಫರ್ಟ್ ಮತ್ತು ಸ್ಟೈಲ್ಗೆ ಒಂದೇ ಹೆಸರಿನಲ್ಲಿ ಟಾಪ್ ಬ್ರ್ಯಾಂಡ್ ಆಗಿದೆ ಕ್ರಾಕ್ಸ್. ಇವತ್ತು ಕ್ರಾಕ್ಸ್ ಬರೀ ಚಪ್ಪಲಿ ಮಾತ್ರ ಅಲ್ಲ, ಅವು ಸ್ಟೇಟಸ್ ಸಿಂಬಲ್ ಕೂಡ ಆಗಿವೆ. ಕ್ರಾಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಕ್ಕೋಣ ಮತ್ತೊಂದು ಕುತೂಹಲಕಾರಿ ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ. ಅಲ್ಲಿವರೆಗೂ ಬಾರಿಸು ಕನ್ನಡ ನಿಮ್ಮವ್ವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಶಿವ.